Hi, hello everyone. So last two class matrices about matrices. So today discussing about subtraction. Last class meaning and then addition. So today discuss about subtractions. So take first one problem. Clear? So matrix A is equal to 3, 1, 5, 2. Matrix B is equal to 1, 6, 7, 5. So this one order 2 into 2 order. Clear? So same order when we are doing addition or subtractions. ಆರ್ಡರ್ ಸೇಮ್ ಇದ್ದರೆ ಮಾತ್ರ ಅಡಿಷನ್ನು ಮತ್ತು ಸಬ್ಸ್ಟ್ರಾಕ್ಷನನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಈಗ ಫೈಂಡ್ ಮಾಡ್ತಾ ಇದ್ದೀನಿ ಎ ಮೈನಸ್ ಬಿ. ಫೈಂಡ್ ಎ ಮೈನಸ್ ಬಿ ಮಾಡೋಣ. ಸೊ ಅಡಿಷನ್ಸ್ ಪ್ರಾಬ್ಲಮ್ನಲ್ಲಿ ನಾವು ತಿಳ್ಕೊಂಡಿದ್ವಿ ಸೇಮ್ ಎಲಿಮೆಂಟನ್ನು ತೆಗೆದುಕೋಬೇಕು. ಫಸ್ಟ್ ಎಲಿಮೆಂಟ್ ಫಸ್ಟ್, ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್, ಥರ್ಡ್ ಒನ್ ಥರ್ಡ್, ಫೋರ್ತ್ ಒನ್ ಫೋರ್ತ್ ತಗೋಬೇಕು ಅಂತ ಹೇಳಿದ್ದೆ. ಜ್ಞಾಪಕ ಇದೆಯಾ? ಓಕೆ, ಈಗ ಎ ಮೈನಸ್ ಬಿನ ಸ್ಟಾರ್ಟ್ ಮಾಡೋಣ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಸೊ 3 ಮೈನಸ್ 1 ನೋಡಿ, ಫಸ್ಟ್ ಎಲಿಮೆಂಟ್ ಫಸ್ಟ್ 1 ಮೈನಸ್ 6, ನೆಕ್ಸ್ಟ್ 5 ಮೈನಸ್ 7, 2 ಮೈನಸ್ 5. ಕ್ಲಿಯರ್ ಆಗ್ತಿದೆಯಾ? ಅರ್ಥ ಆಯ್ತಾ? 1 3 ಬಿಗ್ಗರ್ ನಂಬರು, ಮೈನಸ್ 1 ಸ್ಮಾಲರ್ 1, ಸೊ 3 ಮೈನಸ್ 1, ಸೊ ಗೆಟ್ 2. 1 ಸ್ಮಾಲರ್ ನಂಬರು, ಮೈನಸ್ 6 ಬಿಗ್ಗರ್ ನಂಬರು, 1 ಮೈನಸ್ 6 ಗೆಟ್ ಮೈನಸ್ 5. ಮೈನಸ್ 5 ಬರ್ತಾ ಇದೆ. ಓಕೆನಾ? ಅರ್ಥ ಆಗ್ತಿದೆಯಾ? ದಯಮಾಡಿ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. 5ರಲ್ಲಿ 7 ಕಳೀರಿ. ಈಗ 5 ಮೈನಸ್ 7, 5 ಸ್ಮಾಲರ್ 1, 7 ಬಿಗ್ 1, ಸೊ ಮೈನಸ್ 2. 5 7 ಆಯಿತು. 2 ಸ್ಮಾಲರ್ 1, 5 ಬಿಗ್ಗರ್ 1, ಸೊ 2 ಮೈನಸ್ 5 ಮೈನಸ್ 3. ನೋಡಿ, ದಿಸ್ ಒನ್ ಎ ಮೈನಸ್ ಬಿ. ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡಿ. ಗೊತ್ತಾಗಿಲ್ಲ ಅಂದರೆ ಕೇಳಿ. ಓಕೆನಾ? ದಯಮಾಡಿ ಇದನ್ನು ವಾಚ್ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ಈ ಒಂದು ವಿಡಿಯೋವನ್ನು ನಿಮ್ಮ ಅಕ್ಕಪಕ್ಕದ SSLC ವಿದ್ಯಾರ್ಥಿಗಳಿಗೆ ತೋರಿಸಿ ಅವರಿಗೆ ಇದನ್ನು ತಿಳಿಸಿ ಅವರು ಕೂಡ ಲೆಕ್ಕನ ಕಲ್ತ್ಕೊಳ್ಳಿ. ಅವರು ಕೂಡ ಕಲ್ತ್ಕೊಂಡು ಲೆಕ್ಕದ ಬಗ್ಗೆ ಈಸಿ ಎನ್ನುವ ಒಂದು ಕಲಿಕೆಯನ್ನು ಮಾಡಿಕೊಳ್ಳಿ. ಓಕೆನಾ? ಇದು ಎ ಮೈನಸ್ ಬಿ ಹೇಳಿದ್ದೀನಿ. ಇದು ಐಡಿಯಾ ಬಂತಲ್ಲ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನೆಕ್ಸ್ಟು ಸೆಕೆಂಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಈಗ ಎ ಈಸ್ ಈಕ್ವಲ್ ಟು ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4 ಬರ್ಕೊಂಡಿದ್ದೀನಿ. ಬಿ ಮ್ಯಾಟ್ರಿಸಸ್ ತೊಗೊಂಡಿದ್ದೀನಿ. 3 ಮೈನಸ್ 4 2 ಮೈನಸ್ 6 ತೊಗೊಂಡಿದ್ದೀನಿ. ಸೊ ಫೈಂಡ್ ಎ ಮೈನಸ್ ಬಿ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಒಂದೊಂದೇ ಪ್ರಾಬ್ಲಮ್ನ ಬಿಡಿಸ್ತಾ ಇದ್ದೀನಿ. 2 ಪ್ರಾಬ್ಲಮ್ನ ಹೇಳ್ಕೊಡ್ತಿದ್ದೀನಿ. ಒಮ್ಮೊಮ್ಮೆ ಪ್ರಾಕ್ಟೀಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ. ಹೌದಲ್ಲ? ನನಗೆ ಬರುತ್ತೆ ಅಂತ ಯಾವ ವಿದ್ಯಾರ್ಥಿಗಳು ಅಂದ್ಕೋಬೇಡಿ. ಗೊತ್ತಾಗಲಿಲ್ಲ, 1 ಸಲ 2 ಸಲ ನೋಡ್ಕೊಳ್ಳಿ, ಗಮನಿಸಿ. ಸೊ ಈಗ ನೋಡಿ, ಇಲ್ಲಿ ಗಮನಿಸಿ. ಮೈನಸ್ 1 ಇದೆ ಫಸ್ಟ್ ಎಲಿಮೆಂಟು. ಎ ಮೈನಸ್ ಬಿ ಮಾಡಬೇಕು. ಫಸ್ಟ್ ಒನ್ ಮೈನಸ್ 1ನಲ್ಲಿ ಸಬ್ಸ್ಟ್ರಾಕ್ಷನ್ ಅಂದರೆ ಸೈನ್ ಮೈನಸ್ಸು 3. ನೋಡಿ, ಮೈನಸ್ 1 ಮೈನಸ್ 3. ನೆಕ್ಸ್ಟು ಮೈನಸ್ 2 ಮೈನಸ್ 4 ಬಂದಾಗ ಬ್ರ್ಯಾಕೆಟ್ ಹಾಕ್ಕೊಡಿ.
ಗೊತ್ತಾಯ್ತಾ? -3 ನೆಕ್ಸ್ಟು ಸಬ್ಸ್ಟ್ರಾಕ್ಷನ್ ಸೈನು ಇದು ಸರಿನಾ? ಎಷ್ಟನ್ನ ಸಬ್ಸ್ಟ್ರಾಕ್ಷನ್ ಮಾಡೋದು? 2ನ 2 -4 ಸಬ್ಸ್ಟ್ರಾಕ್ಷನ್ ಸೈನು -6. ಸೊ ಡಬಲ್ ಮೈನಸ್ ಬಂದಾಗ ಈ ಥರ ಬ್ರ್ಯಾಕೆಟನ್ನು ಹಾಕ್ಕೋಬೇಕು. ಒಂದು ಸ್ಟೆಪ್ ಜಾಸ್ತಿ ಬಿಡಿಸಿ ಬರಿತಾ ಇದ್ದೀನಿ ನಾನಿಲ್ಲಿ, ಸ್ವಲ್ಪ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ, ಗಮನಿಸಿ ನೋಡ್ಕೊಳ್ಳಿ, ಸರಿನಾ? ಓಕೆನಾ? ನೆಕ್ಸ್ಟ್ ನೋಡಿ, ಎರಡೂ ಸೈನ್ ಮೈನಸ್ ಇದೆಯಾ ಇಲ್ಲಿ? ಗಮನಿಸಿ, ಎರಡೂ ಸೈನು ಮೈನಸ್ ಇದೆ. -1 -3 ಆಗ -4. ಯಾಕೆ ಇದು -4 ಆಯಿತು ಅಂದರೆ ಲೈಕ್ ಸೈನು, ಒಂದೇ ಸಜಾತಿ ಚಿಹ್ನೆ ಇರೋದು. ಆಗ ಸಜಾತಿ ಚಿಹ್ನೆ ಇದ್ದರೆ ಆ್ಯಡ್ ಮಾಡಬೇಕು, ಮೈನಸ್ಸೇ ಬರೀಬೇಕು. ದಿಸ್ ಒನ್ ಆಲ್ಸೋ ಸೇಮ್ ಮೆಥಡ್ ನೋಡಿ, -5. ಓಕೆನಾ? ಸೊ ಇದೇನಾಗುತ್ತೆ ನೋಡೋಣ. -2 ಮೈನಸ್ ಇಂಟು ಮೈನಸ್ ಪ್ಲಸ್ 4, ಹಾಗೆಯೇ -4 ಮೈನಸ್ ಇಂಟು ಮೈನಸ್ ಪ್ಲಸ್ 6. ಈಗ ಗಮನಿಸಿ, ಕ್ಲಿಯರ್ ಆಯಿತಾ? ಸೊ a ಪ್ಲಸ್ ಬಿ ಈಸ್ ಈಕ್ವಲ್ ಟು -4 ಹಾಗೆ ಬರೀರಿ, -5 ಹಾಗೆ ಬರೀರಿ. ಸಾರಿ, a ಮೈನಸ್ ಬಿ, ಸಾರಿ ಇಲ್ಲಿ a ಪ್ಲಸ್ ಬಿ ಹೇಳಿದೆ, ಇದು a ಮೈನಸ್ ಬಿ ಈಸ್ ಈಕ್ವಲ್ ಟು -4 -5, ಆಮೇಲೆ 4ರಲ್ಲಿ 2 ಕಳೀರಿ +2, 6 4 ಕಳೀರಿ, ಇಲ್ಲೂ ಕೂಡ +2 ಆಯಿತು ನೋಡಿ. a ಮೈನಸ್ ಬಿ -4 2 -5 2 ಬರ್ತಾ ಇದೆ, ಇದು a ಮೈನಸ್ ಬಿ ಆಯಿತು. ಕ್ಲಿಯರಾ? ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ತೊಗೊತೀನಿ. ಈಗ ಮೂರನೇದು ಆರ್ಡರ್ ಚೇಂಜ್ ಮಾಡ್ತೀನಿ ನಾನೀಗ, ಇಲ್ಲಿ ಸ್ವಲ್ಪ ಆರ್ಡರ್ನ ಚೇಂಜ್ ಮಾಡಿ ಹೇಳ್ತೀನಿ ನೋಡಿ. ಈಗ ಫಸ್ಟ್ ಕಾಲಮಲ್ಲಿ ಎ ಮ್ಯಾಟ್ರಿಕ್ಸ್ ತೊಗೊತೀನಿ, 1 5 6 ನೋಡಿ. ಇದು 1 × 3 ಕಾಲಮ್ ಆಗುತ್ತೆ, 1 × 3 ಆರ್ಡರ್. ಇದು 1 2 3 ಕಾಲಮಲ್ಲಿ ತೊಗೊಂಡ್ರೆ, ಆರ್ಡರಲ್ಲಿ ತೊಗೊಂಡ್ರೆ ಅದು ಹಾರಿಜಾಂಟಲ್ ಏನು ತೊಗೊಂಡ್ರೆ ರೋ, 1 ರೋ ಆಗುತ್ತೆ. ಆಗಿದು ಆರ್ಡರ್ ಯಾವುದೋ ಇಲ್ಲಿ ಮೇಲ್ಗಡೆ ಬರಿತೀನಿ ನೋಡಿ, ಇದು 1 × 3 ಆರ್ಡರು. ಈಗ ಬಿ ಮ್ಯಾಟ್ರಿಕ್ಸ್ ಬರ್ಕೋಬೇಕು ನಾನು. ಇದನ್ನು ಕೂಡ 3 4 7 ಬರ್ಕೊಂಡಿದ್ದೀನಿ ನೋಡಿ, 3 4 7 ಬರ್ತಿದ್ದೀನಿ. ಇದು ಕೂಡ 1 × 3 ಆರ್ಡರ್ ನೋಡಿ. ಎರಡು ಆರ್ಡರ್ ಸೇಮ್ ಇರಬೇಕು, ಎರಡು ಆರ್ಡರ್ ಸೇಮ್ ಇದ್ದರೆ ಮಾತ್ರ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಸಾಧ್ಯ. ಈಗ ಎ ಫೈಂಡ್ ಬರ್ಕೋತಿದ್ದೀನಿ, ಫೈಂಡ್ ಎ ಮೈನಸ್ ಬಿ ಅಂತ ತಿಳ್ಕೊಳ್ಳೋಣ. ಇದು ಮೈನಸ್ ಮಾಡಿರೋದ್ರೆ ಇದನ್ನೇ ಮೈನಸ್ ಮಾಡಿದ್ದೀನಿ. ಓಕೆನಾ? ಎ ಮೈನಸ್ ಬಿ ಮಾಡಬೇಕು ಅಂದರೆ ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಗಮನ ಕೊಡಿ, 1 - 3 5 - 4 6 - 7 ನೋಡಿ. ಫಸ್ಟ್ ಎಲಿಮೆಂಟು ಫಸ್ಟು, ಸೆಕೆಂಡ್ ಎಲಿಮೆಂಟ್ಗೆ ಸೆಕೆಂಡು, ಥರ್ಡ್ ಒನ್ ಎಲಿಮೆಂಟ್ಗೆ ಥರ್ಡ್ ಒನ್ ಎಲಿಮೆಂಟ್ ತಗೋಬೇಕು. ಈಗ ಎ ಮೈನಸ್ ಬಿನ ಹಾಗೆ ಕಂಟಿನ್ಯೂ ಮಾಡಿ, 1 - 3 ಮಾಡಿ. ಈಗ 1 - 3 ಮಾಡಿ, -2 ಆಗುತ್ತೆ. 5 - 4 ಮಾಡಿ, 1 ಆಗುತ್ತೆ. 6 - 7 ಮಾಡಿ, -1 ಆಗುತ್ತೆ ನೋಡಿ. ಈಗಿದು ಆನ್ಸರು. 5 4 ಹೋದರೆ 1, 6ರಲ್ಲಿ 7 ಹೋದರೆ 1 -1, 1ರಲ್ಲಿ 3 ಹೋದರೆ 2. ಓಕೆ, ನಿಮಗೆ ಗೊತ್ತಾಯ್ತಾ? ಅರ್ಥ ಆಯ್ತಾ? ಕ್ಲಿಯರ್ ಆಗ್ತಿದೆಯಾ? ಸೊ ಈಗ ನೀವು ಎ ಒಂದು ಮ್ಯಾಟ್ರಿಕ್ಸ್ ಕೊಡ್ತಿದ್ದೀನಿ, 2 2 6 1. ಬಿ ಮ್ಯಾಟ್ರಿಕ್ಸ್ ಕೊಡ್ತಾ ಇದ್ದೀನಿ, 3 7 5 8 ನೋಡಿ. ಇದು ಈ ಪ್ರಾಬ್ಲಮ್ಗೆ ನೀವೇನು ಮಾಡಬೇಕು? ಫೈಂಡ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಎರಡನ್ನೂ ಮಾಡಿ. ಕ್ಲಿಯರ್ ಆಯಿತಾ? ಅರ್ಥ ಆಗ್ತಿದೆಯಾ? ಇದನ್ನು ನೀವು ಎರಡೂ ಪ್ರಾಬ್ಲಮನ್ನು ನೀವು ಬಿಡಿಸಿ ಉತ್ತರನ ಪಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕೇಳಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಅಭ್ಯಾಸ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಕಲ್ತ್ಕೊಳ್ಳಿ. ಹೌದಾ? ನನಗೆ ಬರುತ್ತೆ ಅಂತ ಅಂದ್ಕೊಂಡು
ನೀವು ಸ್ಟ್ಯಾಂಡರ್ಡೈಸ್ ಮೇಂಟೈನ್ ಮಾಡ್ಕೊಂಡು ಲೆಕ್ಕದ ಕಲಿಕೆಯಲ್ಲಿ ಹಿಂದಿರುಕೋಬೇಡಿ. ಯಾರು ನಿಮ್ಮನ್ನು ಅವಮಾನಿಸಲ್ಲ. ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಕಲ್ತ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಕೇಳಿದ ತಕ್ಷಣ ನಮ್ಮ ಒಂದು ಮೌಲ್ಯ ಏನು ಕಡಿಮೆ ಆಗಲ್ಲ. ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡ್ರೆ ಸಾಕು. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಓಕೆ.